ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ನಗರ ಪ್ರದೇಶ, ಕೋಲಾರ ಭಾಗದ ಜಿಲ್ಲೆಗಳಲ್ಲಿ ಹಾಲುಮತ ಕುರುಬ ಸಮುದಾಯದಿಂದ ಆಚರಣೆ ಮಾಡುತ್ತಿರುವಂತಹ ಮನೆ ದೇವರುಗಳ ದೊಡ್ಡ ಜಾತ್ರೆಗಳಲ್ಲಿ ಬಹಳ ವಿಶಿಷ್ಟವಾದ ಕಾರ್ಯಕ್ರಮವೆಂದರೆ ಅದು ದಂಪತಿಗಳಿಗೆ ತಲೆ ಮೇಲೆ ದೀಪ ನೀಡುವಂತಹ ಕಾರ್ಯಕ್ರಮವಾಗಿದೆ. ದೀಪ ತೆಗೆದುಕೊಳ್ಳುವ ಸುಸಂದರ್ಭಕ್ಕಾಗಿ 16 ವರ್ಷಗಳು ದಂಪತಿಗಳು ಕಾಯುತ್ತಾರೆ. ಪ್ರಸ್ತುತ ಈ ವರ್ಷ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆಯ ಭಾಗಗಳಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ದೊಡ್ಡ ಜಾತ್ರೆಗಳು ನಡೆದವು. ಅವುಗಳಲ್ಲಿ ಮೇಲೂರು ದೇವರು, ನಲ್ಲೂರು ಶ್ರೀ ಬೀರೇಶ್ವರ ಸ್ವಾಮಿ ದೇವರು, ಮಂಚನಬೆಲೆಯಲ್ಲಿರುವಂತಹ ಪೀಠದ ದೇವರುಗಳು, ದೊಡ್ಡ ಹುಲ್ಲೂರು ದೇವರು, ನಂದಗುಡಿ ಬೀರೇದೇವರ ದೊಡ್ಡ ಜಾತ್ರೆಗಳು ಬಹಳ ಪ್ರಮುಖವಾಗಿ ದೇವರುಗಳಾಗಿವೆ. ಇವುಗಳ ಪೈಕಿ ನಂದಗುಡಿ ಬೀರೇದೇವರ ಜಾತ್ರೆಯ ಪ್ರಮುಖ ಕಂಬಿ ಯಜಮಾನರಾದಂತಹ ಚೊಕ್ಕಳ್ಳಿ ಚಿಕ್ಕಣ್ಣನವರು ಅವರ ಎಲ್ಲ ಕುಟುಂಬದವರು ದೀಪ ತೆಗೆದುಕೊಂಡ ಸಂದರ್ಭದಲ್ಲಿ ಮತ್ತು ದೀಪೋತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ದೀಪದ ಕಂಬಿಯನ್ನು ದೇವಸ್ಥಾನದಿಂದ ಹೊರಬಂದಂತಹ ಚಿಕ್ಕಣ್ಣನವರು ಸುದ್ದಿಗಾರರನ್ನು ಉದ್ದೇಶಿಸಿ ದೀಪ ನೀಡುವುದರ ಇತಿಹಾಸದ ಬಗ್ಗೆ ವಿವರಣೆಯನ್ನ ತಿಳಿಸಿಕೊಟ್ಟರು. ಅಂದ್ರೆ ನಮ್ಮ ಗುಂಪವರು ಇರ್ತಾರೆ, ಅಂದ್ರೆ ಸುತ್ತಮುತ್ತ ನಮ್ಮ ಅಣ್ಣ ತಮ್ಮಂದ್ರುಗಳು ಅವರೆಲ್ಲರೂ ಒಂದು ಕಲ್ಲೂರು ಇರ್ಬೋದು, ಸಮೇತನಹಳ್ಳಿ ಇರ್ಬೋದು, ಮಾದರಕಲ್ಲು, ಮತ್ತೆ ಚಿಮ್ಸಂದ್ರ, ದಬ್ಗುಂಡಳ್ಳಿ ಮತ್ತೆ ಚೊಕ್ಕಳ್ಳಿ ಇವರೆಲ್ಲರೂ ಸೇರಿ ಮಾಡೋದು ಚೊಕ್ಕಳ್ಳಿಯಲ್ಲಿ ದೀಪ ಮಾಡ್ತಾರೆ. ಅದನ್ನ ಚೊಕ್ಕಳ್ಳಿ ದೀಪ ಅಂತೇಳಿ ಕರೀತಾರೆ. ಇವತ್ತು ದೀಪ ಆರಾಧನೆ ಕಾರ್ಯಕ್ರಮ. ಅಂದ್ರೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು 3 ದಿವಸ ಒಂದು ಕೂಟುವ ಎಲ್ಲರೂ ಬಂದು ನಮ್ಮ ಅಣ್ಣ ತಮ್ಮಂದ್ರುಗಳೆಲ್ಲ ಒಂದ್ ಕಡೆ ಸೇರೋದು. ಕೂಟುವ ಬುಧವಾರ ಆಯ್ತು, ಗುರುವಾರ ಹೊಳೆ ಪೂಜೆ ಆಯ್ತು, ಇವತ್ತು ಶುಕ್ರವಾರ ದೀಪಾರಾಧನೆ ಅಂದ್ರೆ ನಮ್ಮ ಬಾಳು ಬೆಳಗಲಿ, ನಮ್ಮ ಜೀವನ ಸೌಖ್ಯವಾಗಿರ್ಲಿ ಅಂತೇಳಿ ಬೀರೇಶ್ವರನಲ್ಲಿ ಪ್ರಾರ್ಥನೆ ಮಾಡುವಂತ ಒಂದು ಕ್ರಮ ಇದು. ಆ ಕ್ರಮನ ನಾವು ಈ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀರಪ್ಪ. ದೀಪ ರೆಡಿ ಮಾಡೋದು ಮಾಮೂಲಿ ಅಕ್ಕಿ ಮತ್ತೆ ಬೆಲ್ಲ ಹಾಕಿ ಪಾಕ ತೆಗೆದು, ಆ ಪಾಕ ತೆಗಿಯೋರು ಮಡಿಯಿಂದ ತೆಗಿಬೇಕು. ಯಾವುದೇ ಹೆಣ ಮುಟ್ಟಿರೋರು ಆಗಿರ್ಬಾರ್ದು ಅಥವಾ ಮೈಲ್ಗೆ ಆಗಿರೋರು ಆಗಿರ್ಬಾರ್ದು. ಅಂತ ಮಡಿ ವ್ಯಕ್ತಿಗಳನ್ನ ವಿಂಗಡಿಸಿಟ್ಟಿರ್ತೀರಿ, ಅವರೇ ಬಂದು ಮಡಿಯಿಂದ ದೀಪ ಮಾಡಬೇಕು. ದೀಪ ಮಾಡಿದ್ಮೇಲೆ ಅದನ್ನ ಮುಟ್ಟೋದು, ಎತ್ಕೊಂಬರೋದು ಎಲ್ಲ ಕಾರ್ಯಕ್ರಮಗಳು ಅವರೇ ಮಾಡಬೇಕು. ಅವ್ರು ಮಾಡಿದ್ಮೇಲೆ ನಮ್ಮ ಕುಲದವರು, ನಮ್ಮ ಅಣ್ಣ ತಮ್ಮಂದ್ರಿಗೆ ಎಲ್ಲರಿಗೂ ಅವ್ರ ಅಭಿವೃದ್ಧಿ ಹೊಂದಲಿ ಅಂತ ಅಂದ್ಬಿಟ್ಟು ತಲೆ ಮೇಲೆ ದೀಪ ಕೊಡೋದು. ಇದನ್ನ ದೀಪ ಆರಾಧನೆ ಕಾರ್ಯಕ್ರಮ ಅಂತ ಹೇಳ್ತಾರೆ. ಇದನ್ನ ಇವತ್ತು ಮಾಡಿರೋದಲ್ಲ, 1800 ಇಸ್ವಿಯಿಂದ ಇದಕ್ಕೆ ಇತಿಹಾಸ ಇದೆ. 1800 ಇಂಗ್ಲಿಷ್ನವ್ರ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾರೆ. 1930ರಲ್ಲಿ ಮಾಡಿದ್ದಾರೆ, 1956ರಲ್ಲಿ ಮಾಡಿದ್ದಾರೆ. ಆ ನಂತರ ನಮಗೆ ತಿಳುವಳಿಕೆ ಬಂದ ಮೇಲೆ ಇದು 4ನೇ ಸಾರಿ ಮಾಡ್ತಾ ಇರೋದು ದೀಪಾರಾಧನೆ. ಅಂದ್ರೆ ಈ ಸಾರಿ 9 ವರ್ಷ ಆಗಿದೆ. ಮೊದಲು 5 ವರ್ಷಕ್ಕೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ರು. ನಮ್ಮ ದೇವಸ್ಥಾನದ ಕಟ್ಟಡ ಪೂರ್ಣಗೊಳ್ಳಲಿ ಅಂತೇಳಿ ಈ ಸಾರಿ 9 ವರ್ಷಕ್ಕೆ ಮಾಡಿದ್ದಾರೆ. ಹೀಗೆ ಆ ಅಣ್ಣತಮ್ಮಂದ್ರುಗಳೆಲ್ಲ ಸೇರಿ ಮೀಟಿಂಗ್ ಮಾಡಿ ಈ ಕಾರ್ಯಕ್ರಮನ ಜರುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದು ಬೀರೇಶ್ವರ ಸ್ವಾಮಿಯ, ನಮ್ಮ ಹೆಸರು ಚಿಕ್ಕಣ್ಣ ಅಂತ ಅಂದ್ಬಿಟ್ಟು ಈ ಬೀರೇಶ್ವರ ಸ್ವಾಮಿ ಕಾರ್ಯಕ್ರಮ ಅಂದ್ರೆ ಇದು ಕೇವಲ 500-600 ವರ್ಷದಲ್ಲ, ಸುಮಾರು 2000-3000 ವರ್ಷದ ಇತಿಹಾಸ. ಅಂದ್ರೆ ಚಂದ್ರಗುಪ್ತ ಮೌರ್ಯ, ಅಶೋಕ ಚಕ್ರವರ್ತಿ, ಬಿಂದುಸಾರ ಮತ್ತೆ ಅಕ್ಕಬುಕ್ರು, ಕನಕದಾಸರು ಇವರೆಲ್ಲ ನಮ್ಮ ಭಾರತ ದೇಶಕ್ಕೆ ಉತ್ತಮವಾದ ಆಡಳಿತ ಕೊಟ್ಟರು. ಆ ಕಾಲದಲ್ಲಿ ಆ ಒಂದು ಇತಿಹಾಸವನ್ನ ನಾವು, ಆ ಒಂದು ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಬರ್ತಕ್ಕಂಥ ಕುರುಬರ ಒಂದು ಮನೆ ದೇವರು ಅಂದ್ರೆ ದೊಡ್ಡ ದೇವರ ಮಹೋತ್ಸವ ಅಂತೇಳಿ ಈ ದೇವರನ್ನ ಆಚರಣೆ ಮಾಡ್ತಾ ಇದ್ದೀರಿ. ಬತ್ತಿಯಪ್ಪ ನಡಿಯಟ್ಟ. ನಾವು ಸಾಧುದರು, ನಾವು ಹಿಂದೆ ನಿಂತ್ಕೊಂಡು ಇವ್ರಕ ಒಂದು ಕಂಬಿ ಮಾಡಿ ದೀಪ ಮಾಡಿ ಎತ್ಕೊಂಡು ಹೋಗಿ ಅಲ್ಲಿ ಹೆಣ್ಮಗು ಸ್ಥಾನದಾಗ ಎತ್ಕೊಂಡು ಹೋಗಿ ಅಲ್ಲಿ ಸ್ಥಾನ ಕೊಟ್ಟು ದೀಪ ಕೊಟ್ಟು ಬರ್ತೀವಿ. ನಮ್ಮ ಹೆಣ್ಮಗು ಭಾಳ ಬೆಳಕಾಗಲಿ ಅಂತ, ಬೆಳಕಾಗಿಲ್ಲ ಮನೆ ತುಂಬಿ ತುಳ್ಕಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆಸ್ಥಾನ ಪಡು ನಮ್ಮ ಹಿರಿಯರ್ದಾಗ ನಿಂಕನು ಇದೇ ನಿಂಕ ಪಡ್ಕೊಂಬತ್ತಾ ಇದ್ದೀರಿ. ಆಮೇಲೆ ಇವರು ದೀಪಕ್ ಪೂಜೆ ಮಾಡೋರು ಅಷ್ಟೇ, ಬಾರಿ ಮಡಿಯಿಂದ ಇರಬೇಕು. ಎಲ್ಲ ಅವ್ರು ತಿಳಿಯೋದವ್ರಕ ಅದೆಲ್ಲ ಏನೂ ಮಾಡಿಲ್ಲ. ಆತರ ಮಡಿ ಇರತಕ್ಕಂಥ ವ್ಯಕ್ತಿನೇ ಬಂದು ಸಾಂಬ್ರಾಣಿ ಹಾಕ್ಬೇಕು, ಬೇರೆ ಎಲ್ಲರೂ ಮಾಡಂಗಿಲ್ಲ. ಅವ್ರಿಗೆಲ್ಲ ತಿಳಿಯೋದು.